ನಾಳೆ ಬಸ್ ಬಂದ್. ಇವತ್ತು ಮುಖ್ಯಮಂತ್ರಿಗಳು ಸಭೆಯನ್ನ ಕರೆದಿದ್ರು. ಈ ಸಭೆ ಇವತ್ತು ಯಶಸ್ವಿ ಆಗಲಿಲ್ಲ, ವಿಫಲವಾಗೋಯ್ತು. ಇದರ ಪರಿಣಾಮ ಈಗ ಸಾರಿಗೆ ನೌಕರರು ಮುಷ್ಕರಕ್ಕೆ ನಿರ್ಧಾರವನ್ನ ಮಾಡಿದ್ದಾರೆ. ನಾಲ್ಕು ನಿಗಮಗಳ ನೌಕರರು ಬಂದ್ಗೆ ಕರೆ ಕೊಟ್ಟಿದ್ದಾರೆ. 1,15,000 ಸಾರಿಗೆ ನೌಕರರು ಈ ಬಂದ್ನಲ್ಲಿ ಭಾಗವಹಿಸುತ್ತಾರೆ. ನಾಳೆ ಬಸ್ ಬಂದ್ ಆಗೋದು ಫಿಕ್ಸ್, ಯಾವ ಅನುಮಾನವೂ ಕೂಡ ಇಲ್ಲ. ಸಿಎಂ ನೇತೃತ್ವದಲ್ಲಿ ನಡೆದಂತಹ ಸಭೆ ವಿಫಲವಾಗಿದೆ, ಸಂಧಾನ ಆಗಲೇ ಇಲ್ಲ. ಅದು ನಾಳೆ ಬೆಳಗ್ಗೆಯಿಂದಲೇ ಸಾರಿಗೆ ಮುಷ್ಕರವನ್ನ ನಡೆಸಲಾಗುತ್ತೆ. ಮುಖ್ಯಮಂತ್ರಿಗಳು ಸಭೆಯನ್ನ ನಡೆಸಿದ್ರು ಕೂಡ ಯಾವುದೇ ರೀತಿಯಾಗಿ ಫಲವನ್ನ ಕೊಟ್ಟಿಲ್ಲ. ಹಾಗಾಗಿ 4 ನಿಗಮಗಳ ನೌಕರರು ಈ ಬಂದ್ನಲ್ಲಿ ಭಾಗಿಯಾಗ್ತಾರೆ. 1,15,000 ಸಾರಿಗೆ ನೌಕರರು ಈ ಬಂದ್ನಲ್ಲಿ ಭಾಗಿಯಾಗ್ತಾರೆ. ಹಾಗಿದ್ದಾಗ ಬಸ್ನಲ್ಲಿ ಓಡಾಟ ಮಾಡುವಂತಹ ಅನೇಕರಿಗೆ ಸಮಸ್ಯೆ ಆಗುತ್ತೆ. ಅದನ್ನು ನಂಬಿಕೊಂಡಿರುವಂಥವರಿಗೆ ಸಮಸ್ಯೆ ಆಗುತ್ತೆ. ಓಡಾಟ ಮಾಡಬೇಕಾದ್ರೆ ಊರಿಗೆ ಹೋಗಬೇಕು, ಹಬ್ಬ ಇದೆ, ಈಗ ಊರಿಗೆ ಹೋಗೋಣ ಅಂತ ಇರುವಂಥವ್ರಿಗೂ ಸಮಸ್ಯೆ ಆಗುತ್ತೆ. ಈ ನಿಟ್ಟಿನಲ್ಲಿ ಸರ್ಕಾರ ಅಲ್ಟರ್ನೇಟಿವ್ ಅನ್ನು ಹುಡುಕಬೇಕಾಗತ್ತೆ. ಏನು ಅಲ್ಟರ್ನೇಟಿವ್ ಇದೆ ಸರ್ಕಾರದ ಬಳಿ ಅಂತ ಕೇಳಿದಾಗ ಖಾಸಗಿ ಅನ್ನುವಂಥದ್ದು ಬರುತ್ತೆ.